ಅಮ್ಮ ನಿಮಗೆ ತಲೆನೋವು ಉಂಟಾ ಈಗ? ಹ್ಞೂ ಸರಿ. ಎಷ್ಟು ಸಮಯ? ಇದು ಭಾಳ ದಿವಸದಿಂದನ ಐತೆ. ತಲೆ ನೋವು, ಕಾಲು ನೋವು ಮತ್ತು ಪಿಡ್ಸ್ ಇದೆಯಲ್ಲ. ತಂದೆ ದೇವರ ಯೇಸುವಿನ ನಾಮದಲ್ಲಿ ಪವಿತ್ರಾತ್ಮನ ಸಹಾಯದಿಂದ ಕರ್ತನ ಪಾದಕ್ಕೆ ಬಂದಿದ್ದಾನೆ ಅನ್ನೋಸ ಎಂಬುದಾಗಿ ಹೇಳುವ ತಾಯಿಗಾಗಿ ಪ್ರಾರ್ಥಿಸ್ತಾ ಇದ್ದೇನಪ್ಪ. ಮೊಟ್ಟ ಮೊದಲಾಗಿ ಕರ್ತನೆ ಗರ್ಭಕೋಶದ ಮೇಲೆ ಸೌಖ್ಯ ಪ್ರಕಟ ಆಗಲಿ, ತಲೆ ತಿರುಗುವಂತ ಅನುಭವ ಬಿಡುಗಡೆ ಮಾಡು. ಅದೇ ರೀತಿ ಕರ್ತನೆ ಪಿಡ್ಸ್ ಕಾಯಿಲೆಯನ್ನು ಅಪ್ಪ ಎಪಿಕ್ಲಸ್ ಎಂಬುದಾಗಿ ಹೇಳುವಂತ ಆ ಕಾಯಿಲೆಯನ್ನು ಇವರ ಶರೀರ ಡಿಸ್ಕನೆಕ್ಟ್ ಮಾಡ್ತಾ ಇದ್ದಾನೆ. ಆ ಪಿಡ್ಸ್ ಕಾಯಿಲೆ ಡಿಸ್ಕನೆಕ್ಟ್ ಮಾಡ್ತಾನೆ. ಆ ಪಿಡ್ಸ್ ಕಾಯಿಲೆ ತಿರುಗಿ ಬರಕೂಡದು. ಅದರ ಹಿಂದಿನ ದುರಾತ್ಮವನ್ನು ಇವರ ಶರೀರದಿಂದ ನಜರೇತಿನ ಯೇಸುವನ್ನು ಡಿಸ್ಕನೆಕ್ಟ್ ಮಾಡ್ತಾ ಇದ್ದಾನೆ. ಕರ್ತನ ಯೇಸುಕ್ರಿಸ್ತನ ಬಾಸುಂಡೆಯ ಮೂಲಕ ತಾಯಿ ಗುಣವಾದ ಫ್ರೀ ಆಗಲಿ. ತಲೆವೇದನೆ ಬಿಟ್ಟೋಗು. ತಲೆವೇದನೆ ಹಿಂದೆ ನಿಂತಿರೋ ದುಷ್ಟ ಅಂಧಕಾರ ಶಕ್ತಿಯೇ ಈ ತಾಯಿ ಶರೀರ ಬಿಟ್ಟು ಹೊರಗೆ ಬಾ. ಔಟ್ ಔಟ್ ಇನ್ ಜೀಸಸ್. ಕರ್ತನ ಯೇಸುಕ್ರಿಸ್ತನ ಬಾಸುಂಡೆಗಳ ಮೂಲಕ ಈ ತಾಯಿ ಗುಣವಾಯಿತು. ಕರ್ತನ ಯೇಸುಕ್ರಿಸ್ತನ ಬಾಸುಂಡೆಗಳ ಮೂಲಕ ಈ ತಾಯಿ ಗುಣವಾಯಿತು. ಕರ್ತನ ಯೇಸುಕ್ರಿಸ್ತನ ಬಾಸುಂಡೆಗಳ ಮೂಲಕ ಈ ತಾಯಿ ಗುಣವಾಯಿತು. ಫ್ರೀ ಇನ್ ದ ನೇಮ್ ಆಫ್ ಜೀಸಸ್. ಈಗ ನೋವು ಉಂಟಾ ನೋಡಿ ಅಮ್ಮ? ನೋವು ಹೋಯ್ತಾ? ನೋವು ಇಲ್ಲ, ಹೋಯ್ತಲ್ಲ? 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 ಹೇಳಿ. ಕರ್ತನ ದೇಶವೇ ಸುಖ ಕೊಟ್ಟದಕ್ಕಾಗಿ ನಿನಗೆ ಸ್ತೋತ್ರ.